ವೆಲ್ಕಮ್ ಬ್ಯಾಕ್ ಅಚಿಂತನ್ ಯೂಟ್ಯೂಬ್ ಚಾನಲ್. ಇವತ್ತು 5:30 ಆಗಿದೆ, ಬೆಳಗ್ಗೆ 5:30ಗೆ ಬೇಗ ಎದ್ದಿದ್ದೀನಿ. ನಾನು ಎದ್ದಿದ ತಕ್ಷಣ ಆಚೆಗೆ ಹೋಗಿ ಫ್ರೆಶ್ ಗಾಳಿ ತೊಗೊಳಕ್ಕೆ ನಾನು ಆಚೆಗೆ ಹೋಗ್ತೀನಿ. ಬೆಳಗ್ಗೆ ಎದ್ದು ಈ ಅಕ್ಕಿ ಸೌಂಡ್ಗಳು, ಪಕ್ಷಿ ಸೌಂಡ್ಗಳು ಕೇಳೋದಂದ್ರೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಾನು 10 ನಿಮಿಷ ಅಲ್ಲೇ ವಾಕ್ ಮಾಡಿಕೊಂಡು ಈ ಪರಿಸರನೆಲ್ಲ ಆನಂದಿಸಿ ಆ ಫ್ರೆಶ್ ಏರ್ ತೊಗೊಂಡು ನಾನು 10 ನಿಮಿಷ, ಪ್ರತಿದಿನ 10 ನಿಮಿಷ ನಾನು ಎದ್ದ ತಕ್ಷಣ ಆಚೆಗೆ ಹೋಗ್ಬಿಟ್ಟು ಈ ಥರ ಮಾಡ್ತೀನಿ. ಮತ್ತು ಇವತ್ತು ಸ್ನಾನ ಮಾಡಿಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಪ್ರಸಾದ ಮಾಡಬೇಕಿತ್ತು. ಅದಕ್ಕೆ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಎಲ್ಲ ಹಾಕಿ ಹೆಸರುಬೇಳೆ ಎಲ್ಲ ನೀರೆಲ್ಲ ಹಾಕಿ ಕುದಿಯೋಕ್ಕಿಟ್ಟು, ಅದು ಕುದ್ಮೇಲೆ ಅಕ್ಕಿನೂ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಎಲ್ಲ ತೊಳೆದಿಟ್ಕೊಂಡು ಅದನ್ನು ಎಲ್ಲನೂ ಹಾಕಿ ಅದು ಕುದೀತಾ ಇತ್ತು. ಅದು ಇದ್ದಂಗೆ ನನ್ನ ಚಿಕ್ಕ ಮಗ ಎದ್ಬಿಟ್ಟ. ಅವ್ನು ಎದ್ದಿದ ತಕ್ಷಣ ಈ ಜೋಕಾಲಿ ಕಟ್ಟಿದ್ದೀವಿ ನಮ್ಮಲ್ಲಿ, ಸೀರೆಯಲ್ಲಿ ಹಿಂದಿನ ಕಾಲದಲ್ಲಿ ಕಟ್ತಾ ಇದ್ರಲ್ಲ ಆ ಜೋಲಿ ಕಟ್ಟಿದ್ದೀವಿ. ಅದರಲ್ಲಿ ಅವ್ನಿಗೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತಾ ಇದ್ದ. ಅಷ್ಟೊತ್ತಿಗೆ ನಾನು ದೇವ್ರ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ದೊಡ್ಡವನು ಸ್ಕೂಲಿತ್ತು, ಇವತ್ತು ಅವನ್ನ ಬಿಡಬೇಕಾಗಿತ್ತು. ಅದಕ್ಕೆ ಬಿಟ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಇನ್ನು ಬಂದು ಮತ್ತೆ ಮನೆಗೆ ಬಂದರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಮನೇಲಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಅದಕ್ಕೆ ಆರತಿ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಮಗನೂ ಎದ್ದು ಸ್ನಾನ ಮಾಡ್ಕೊಂಡು ಬಂದ. ದೇವರಿಗೆ ಪ್ರತಿನಿತ್ಯ ನಾನು ಬೆಳಗ್ಗೆ ಎದ್ದ ತಕ್ಷಣ ಆಚೆ ಕಸ ಗುಡಿಸಿ ಬಾಗಿಲಿಗೆ ರಂಗೋಲಿಯಾಗಿ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿಬಿಟ್ಟೆ ನಾನು ಬೇರೆ ಕೆಲಸಕ್ಕೆ ಹೋಗೋದು. ಇವತ್ತು ಸ್ವಲ್ಪ ಬೆಳಗ್ಗೆ ಪ್ರಸಾದ ಜಾಸ್ತಿ ಮಾಡಬೇಕಾದಾಗಿದೆ. ನಾನು ಫಸ್ಟ್ ಪ್ರಸಾದ ಮಾಡ್ಕೊಂಬಿಟ್ಟು ಆಮೇಲೆ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ನನ್ನ ಮಗನೂ ಬಂದ. ಅಷ್ಟೊತ್ತಿಗೆ ಅವನು ಆರತಿ ತೊಗೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿ ಸ್ಕೂಲ್ ಹತ್ರ ಹೋಗಿಬಿಟ್ಟು ಅವನ್ನ ಬಿಟ್ಬಿಟ್ಟು ಬಾಯ್ ಹೇಳಿಬಿಟ್ಟು ಬಂದ್ವಿ. ಹಾಗೆ ನಾವು ದೇವಸ್ಥಾನ ಹತ್ರ ಹೋಗಿ ಇನ್ನೂ ಅವರು ಇದು ಸ್ಟಾರ್ಟ್ ಮಾಡಿರಲಿಲ್ಲ. ಇಲ್ಲಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ಬಂದೆ. ನನ್ನ ಮಗ ನೋಡಿ ದೇವರಿಗೆ ನಮಸ್ಕಾರ ಆಗ್ತಿದ್ದಾನೆ. ಹೇಳ್ತಾ ನಾನು ವಾಗ್ನ ಮುಗಿಸ್ತಾ ಇದ್ದೀನಿ.